ಮಿನಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಸಾಕು, ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ತುಂಬ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಂಥದ್ದು ಇರುತ್ತೆ. ನೋಡ್ತಾ ಇದ್ದಲ್ಲ, ಇಲ್ಲಿನ ಪ್ರೋತ್ಸಾಹ ಧನ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇದು ಪ್ರೈಸ್ ಮನಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ. ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ರಿಜಿಸ್ಟರ್ ಅಂತ ಇರುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಇಲ್ಲಿ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಆಧಾರ್ ಕಾರ್ಡ್ನ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ವೆರಿಫೈ ಮಾಡ್ಕೋಬೇಕಾಗುತ್ತೆ ಆಧಾರ್ ಕಾರ್ಡು. ಸ್ಟೂಡೆಂಟ್ದು ಸ್ಟೂಡೆಂಟ್ ಯಾವ ಸ್ಟೂಡೆಂಟ್ ಅಪ್ಲೈ ಮಾಡಿದ್ರೆ ಅವ್ರದ್ದೇ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಆಧಾರ್ ನಂಬರ್ ಅಂತಿದ್ದಿಲ್ಲ, ಅದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಂಡು ನನ್ನ ಆಧಾರ್ ಮಾಹಿತಿ ಅಂತ ಚೆಕ್ ಬಾಕ್ಸ್ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ OTP ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. OTP ಸೆಲೆಕ್ಟ್ ಆಗಿದ ತಕ್ಷಣ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆದ ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಆಧಾರ್ ಕಾರ್ಡ್ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಫೋಟೋ ಆಗಿರ್ಬೋದು, ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಡೀಟೇಲ್ ಫುಲ್ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಇಲ್ಲಿ ಪೀಚ್ ಆಗಿ ಬಂದಿರುತ್ತೆ. ನೋಡ್ತಾ ಇರಲ್ಲ, ಇವಾಗ ಇಲ್ಲಿ ಫಸ್ಟ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ 10th ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ ನಂಬರ್ನ ಅಲ್ಲಿ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ, SLC ರಿಜಿಸ್ಟ್ರೇಷನ್ ನಂಬರ್ ಅಂತ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರೋಂಥ ರೋಲ್ ನಂಬರ್ನ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ಅದಾದಮೇಲೆ ತಂದೆ ತಾಯಿ ಹೆಸರನ್ನ ಹಾಕೊಳ್ಳಿ. ಫೋನ್ ನಂಬರ್ನ ಎಂಟರ್ನ ಮಾಡಿಕೊಂಡು ಕಾಲೇಜ್ ಡೀಟೇಲ್ಸ್ ಎಲ್ಲ ಹಾಕೋಬೇಕಾಗುತ್ತೆ. ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಹಾಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಡೀಟೇಲ್ನ ಕೊಡಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಇರುತ್ತಲ್ಲ, RD ನಂಬರ್ನ ಹಾಕೊಂಡು ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ರೆಡ್ ಕಲರ್ ಕ್ಲಿಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಆಗಿದಷ್ಟು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಬಂದಿದೆ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟು ಅಷ್ಟೇ. ಇನ್ಕಮ್ ಸರ್ಟಿಫಿಕೇಟಲ್ಲಿ RD ನಂಬರ್ನ ಹಾಕೊಂಡು ವೆರಿಫೈ ಅಂತ ಕೊಟ್ಟರೆ ಅದು ವೆರಿಫೈ ಆಗಿ ಗ್ರೀನ್ ಕಲರಲ್ಲಿ ಬರಬೇಕಾಗುತ್ತೆ. ಇಷ್ಟು ವೆರಿಫೈ ಆದಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಬಂದರೆ ಕೆಳಗಡೆ ಬಂದರೆ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳ್ತಾರೆ. ಅಕಾಡೆಮಿಕ್ ಡೀಟೇಲ್ಸಲ್ಲಿ ಇವಾಗ ಏನು ಪಾಸ್ ಆಗಿದೆಯಲ್ಲ, ಯಾವ ಪಾಸ್ ಆಗಿದೋ ಅದನ್ನು ಯಾವಾಗ ರಿಸಲ್ಟ್ ಬಂತು ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಯಾವ ಕೋರ್ಸ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಕೋರ್ಸ್ ಆದಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಯಾವ ಯೂನಿವರ್ಸಿಟಿಗೆ ಜಾಯ್ನ್ ಆಗುತ್ತೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಲೇಜ್ ನೇಮ್ನ ಹಾಕೊಳ್ಳಿ. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದೀರಾ ಅಂತ ಹಾಕೊಳ್ಳಿ. ಅದಾದಮೇಲೆ ನೀವು ಸೆಮಿಸ್ಟರ್ ವೈಸು ಇಲ್ಲ ಆ್ಯನ್ಯುವಲ್ ವೈಸ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ವರ್ಷ ಅಂತ ಹಾಕೊಳ್ಳಿ. ಅದಾದಮೇಲೆ ಇಲ್ಲಿ ಕೇಳ್ತಾ ಇದೆ, ಇಲ್ಲಿ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡ್ಕೊಳೋದಕ್ಕೆ ನಿಮಗೆ PDF ಫೈಲಲ್ಲೇ 500 KB ಒಳಗಡೆ ಸೇವ್ ಮಾಡ್ಕೊಂಡು ಇರಬೇಕಾಗುತ್ತೆ. ಸ್ಕ್ಯಾನ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದನ್ನ ಪ್ರತಿಯೊಂದು ಸರ್ಟಿಫಿಕೇಟ್ನ ಇಲ್ಲಿ ಹಾಕೋಬೇಕಾಗುತ್ತೆ, ಅಪ್ಲೋಡ್ನ ಮಾಡ್ಕೋಬೇಕು. ನಾನು ಡಿಪ್ಲೊಮಾ ಆಗಿದೆ ಅಂದರೆ 6 ಸೆಮಿಸ್ಟರ್ ಆಗಿದೆ, 6 ಸೆಮಿಸ್ಟರ್ ಕೂಡ ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಪ್ಲೋಡ್ನ ಆಗಿದೆ. ಇವಾಗ ರಿಜಿಸ್ಟರ್ ಅಂತ ಇದೆಯಲ್ಲ ಕೆಳಗಡೆ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿ ನೋಡ್ತಾ ಇರೋದು ಸಕ್ಸಸ್ಫುಲ್ ಆಗಿದೆ.